ಅಥಣಿ ತಾಲೂಕಿನ ಉಳಕಬಾಳ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ, ಸ್ಥಳೀಯರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ವ್ಯಾಪ್ತಿಯ ಉಳಕಬಾಳ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಸ್ಥಳೀಯರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉಳಕಬಾಳ ಗ್ರಾಮದಿಂದ ಐನಾಪುರ ರಸ್ತೆ ಹಾಗೂ ಸಂಗಮೇಶ್ವರ ದೇವಸ್ಥಾನಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ತಗ್ಗು ಗುಂಡಿಗಳಿಂದ ಕೂಡಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ವೇಳೆ ಅನೇಕರು ಅಪಘಾತಕ್ಕೀಡಾಗಿ ಪ್ರಾಣ ಕಳೆದುಕೊಂಡಿದ್ದು, ಹಲವರರು ಕೈಕಾಲು ಮುರಿದುಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಹಲವು ವರ್ಷಗಳಿಂದ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಉತ್ತಮ ರಸ್ತೆ ನಿರ್ಮಾಣ ಭರವಸೆ ನೀಡಲಾಗಿದ್ದರೂ ಅದು ಕೇವಲ ಮಾತಿನಲ್ಲೇ ಉಳಿದಿದೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು ಮಾತನಾಡಿ, ಚುನಾವಣೆಗೆ ಮೊದಲು ನಮ್ಮ ಗ್ರಾಮಕ್ಕೆ ಬಂದಿದ್ದ ಶಾಸಕರು ರಸ್ತೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಚುನಾವಣೆಯ ಬಳಿಕ ನಮ್ಮ ಸಮಸ್ಯೆ ಕಡೆ ಗಮನ ಹರಿಸಿಲ್ಲ ಎಂದು ಆರೋಪಿಸಿದ್ದಾರೆ. ರಸ್ತೆ ಸಮಸ್ಯೆಯಿಂದ ಗ್ರಾಮಸ್ಥರು ಪ್ರತಿದಿನ ಜೀವ ಕೈಯಲ್ಲಿಡಿದು ಸಂಚರಿಸುವಂತಾಗಿದೆ. ಮಕ್ಕಳ ಶಿಕ್ಷಣಕ್ಕೂ ತೊಂದರೆಯಾಗುತ್ತಿದ್ದು, ಸರಿಯಾದ ವಾಹನ ಸೌಲಭ್ಯ ಇಲ್ಲದ ಕಾರಣ ಅವರನ್ನು ದೂರದ ಊರಿನಲ್ಲಿ ಬಿಟ್ಟು ಓದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪೋಷಕರು ನೋವು ಹಂಚಿಕೊಂಡಿದ್ದಾರೆ. ಇನ್ನು ಗರ್ಭಿಣಿಯರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಖಾಸಗಿ ವಾಹನಗಳು ಕೂಡ ಗ್ರಾಮಕ್ಕೆ ಬರಲು ನಿರಾಕರಿಸುತ್ತಿದೆ. ಆಂಬ್ಯುಲೆನ್ಸ್ ಸೇವೆಯು ಗ್ರಾಮಕ್ಕೆ ತಲುಪದ ಕಾರಣ ಸುಮಾರು 4 ಕಿಲೋಮೀಟರ್ ದೂರಕ್ಕೆ ರೋಗಿಗಳನ್ನು ಕರೆದೊಯ್ಯಬೇಕಾದ ಪರಿಸ್ಥಿತಿ ಇದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ನಾವು ಭಾರತದ ಪ್ರಜೆಗಳಲ್ಲವೇ, ಯಾಕೆ ನಮ್ಮ ಗ್ರಾಮವನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಪ್ರಶ್ನಿಸಿದ ಗ್ರಾಮಸ್ಥರು, 2,000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಈ ಭಾಗದಲ್ಲಿ ಮೂಲಭೂತ ರಸ್ತೆ ಸೌಲಭ್ಯ ಇಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸಿದಂತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಂಡು ರಸ್ತೆ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ, ಇವತ್ತ ಅಥಣಿ ತಾಲೂಕಿನಲ್ಲಿ ಕೆಲವೊಂದು ಹಳ್ಳಿ ದುರದೃಷ್ಟಕರವಾಗಿ ಉಳಿದಾವೆ. ಯಾಕಪ್ಪ ಅಂದ್ರೆ ರಸ್ತೆಗಳು ಇಲ್ಲದಕ್ಕಾಗಿ. ಈಗ ಹುಲಗಬಾಳಿ, ಅಥಣಿ ತಾಲೂಕಿನ ಹುಲಗಬಾಳಿ ಗ್ರಾಮದಿಂದ ಸಂಗಯ್ಯನಗುಡಿ ಅಂತೇಳಿ ದೊಡ್ಡ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಅದನ್ನು ಯಾವಾಗ ಮಾಡ್ಯಾರೋ ಗೊತ್ತಿಲ್ಲ. ಅಲ್ಲಿ ಜನ ಸಾವಿರಾರು ನಮ್ಮ ರೈತ ಮಕ್ಕಳದಾರು, ಶಾಲೆ ಮಕ್ಕಳದಾರು, ತಾಯಂದಿರದಾರು, ವೃದ್ಧರದಾರು. ಮತ್ತು ಆ ಪರಿಸ್ಥಿತಿಯಾಗಿ ಅಲ್ಲಿ ಒಂದು ರಸ್ತೆ ಇಲ್ಲದಕ್ಕಾಗಿ ದವಾಖಾನೆಗೆ ಹೋಗೋದು ಸಮಸ್ಯೆ, ಹುಡುಗರು ಶಾಲೆಗೆ ಹೋಗೋದು ಸಮಸ್ಯೆ. ಅದಕ್ಕೆ ಇಂಥ ಪರಿಸ್ಥಿತಿ ಇದ್ದಿದ್ದರಿಂದ ಅಥಣಿ ತಾಲೂಕಿನಲ್ಲಿ ಇಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಟ್ಟ ಹೋಗ್ತಾರಲ್ಲ, ಅವ್ರಿಗೆ ಅಧಿಕಾರಿಗಳಾಗಲಿ ಇಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಟ್ಟವರಾಗಲಿ ಈಗ ಬಂದ ಆ ರಸ್ತೆ ಐತೋ ಇಲ್ಲೋ ಅವ್ರ ನೋವು ಏನೋ ಅನ್ನೋದು ಇಲೆಕ್ಷನ್ ಬಂದಾಗಷ್ಟ ಅದಲ್ಲಿ ಹೋಗಿ ಕೇಳಬಾರ್ದು. ಈ ಸಂದರ್ಭದಲ್ಲಿ ಇಲೆಕ್ಷನ್ ಆಗಿ ಈಗ 2-3 ವರ್ಷ ಆಯ್ತು, ಇನ್ನೂ ಆ ರಸ್ತೆ ಆಗಿಲ್ಲ. ಆ ರೈತರ ನೋವು, ಆ ತಾಯಂದಿರ ನೋವು ದೊಡ್ಡ ನೋವಿನ ಕಥೆ ಐತಿ. ನಮ್ಮ ಗಮನಕ್ಕೆ ಬಂದಾಗ ಇದನ್ನು ತಕ್ಷಣ ಮತ್ತು ತಾಲೂಕಾ ಆಡಳಿತ ಕೂಡಿಕೊಂಡ ಆ ರಸ್ತೆಯನ್ನು ತಕ್ಷಣ 8 ದಿನದೊಳಗೆ ಮಾಡದೇ ಇದ್ರೆ ಇಡೀ ತಾಲೂಕಿನಾದ್ಯಂತ ನಿಮ್ಮ ಮನೆ ಮುಂದಾಗಲಿ, ಬೇಕಾದ್ರೆ ಅಧಿಕಾರಿಗಳ ಅಧಿಕಾರಿ ಮುಂದಾಗಲಿ ನಾವು ಎಲ್ಲ ರೈತರು ಕೂಡ್ಕೊಂಡು ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಡಿಸ್ಟಿಕ್ ಅಥಣಿ ತಾಲೂಕು ಹುಲಗಬಾಳಿ ಗ್ರಾಮ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇಲ್ಲ, ಇಲ್ಲಿ ನಮ್ಮ ಭಾರತ ದೇಶದಾಗ ಇಲ್ಲ. ಯಾಕಂತಂದ್ರೆ ಯಾವ ಸರ್ಕಾರನೂ ನಮ್ಮ ಹುಲಗಬಾಳಿ ಮತ್ತು ಕೂಡಲ ಸಂಗಮ ಇರ್ತಕ್ಕಂಥ ರಸ್ತೆಯನ್ನು ಮಾಡಂಗ ಇಲ್ಲ. ನನ್ನ ತಿಳ್ತಾಪಕ್ಕಿ ನನಗೆ 10 ವರ್ಷ ಆಯ್ತು ನಾನು ನೋಡಾಕತ್ತೀನಿ. 10 ವರ್ಷದಿಂದ ಹಿಂಗೆ ಐತೆ ಹಾದಿ. ನಾವು ಶಾಲೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಗಲಿಲ್ಲ. ನಾವು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ವಸತಿ ಮಾಡಿ ಅಲ್ಲೇ ಶಾಲೆ ಕಲ್ತು ಬಂದ್ವಿ. ಯಾಕಂತಂದ್ರೆ ಇಲ್ಲಿ ಹಾದಿ ಅಂತರೂ ದುರ್ವ್ಯವಸ್ಥೆ ಐತಿ. ಅದರ ಸಲುವಾಗಿ ಮತ್ತು ಎಲ್ಲರೂ ಎಲೆಕ್ಷನ್ ಟೈಮ್ ಬರ್ತಾರೆ ಮತ್ತು ಹೋಗ್ತಾರ, ಎಲೆಕ್ಷನ್ ಮುಗಿತಾವ, ಗೆಲ್ತಾರೆ, ಅವ್ರು ಆ ಕಡೆ ನಾವು ಈ ಕಡೆ, ಮತ್ತು ವಾಪಸ್ ಯಾರೂ ಕೇಳಂಗಿಲ್ಲ, ಏನಿಲ್ಲ. ಮತ್ತೀಗ ಏನೋ ಒಂದು ಅರ್ಜೆಂಟ್ ಕೆಲಸ ಇದ್ರೆ, ಏನರ ಒಂದು ಅರ್ಜೆಂಟ್ ಇದ್ರೆ, ಏನೋ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ, ಸೀರಿಯಸ್ ಇದ್ರೆ ಹೋಗ್ಬೇಕಂದ್ರೆ ಏನೋ ಮುಗಿತ ಅದು ಪೇಷಂಟ್ ಕುಲ್ಲ ಆಗುತ್ತಂದ, ಇಲ್ಲಕಂದ್ರೆ ಏನೋ ಒಂದು ಅಸ್ತವ್ಯಸ್ತ ಆಗುತ್ತೆ. ಮತ್ತು ಡೆಲಿವರಿ ಪೇಷಂಟ್ದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಮಳೆಗಾಲದಾಗಂತೂ ಮುಗಿದು ಹೋಯ್ತು, ಯಾವುದೇ ಅಂತೂ ಅನುಕೂಲ ಇರೋಂಗಿಲ್ಲ. ನಮ್ಮ ಸೈಕಲ್ ಮೋಟ್ರು ಹೋಗಂಗಿಲ್ಲ, ಯಾವ ಇಲ್ಲ, ಪ್ರೈವೇಟ್ ಗಾಡಿಗಳು ಬರೋಂಗಿಲ್ಲ, ಏನೂ ಇಲ್ಲ. ಮತ್ತು ಈಗ ನಮ್ಮ ರೋಡಿಗೆ ಅಂದ್ರೆ ಪವನ್ಯಾರ ಬರೋಂಗಿಲ್ಲ, ನಮ್ಮ ರೋಡಿಗೆ, ನಿಮ್ಮ ರೋಡಿಗೆ ಬರೋಂಗೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಶಾಲೆ ಹುಡುಗರ ವ್ಯವಸ್ಥೆ ಐತಿ, ಇಲ್ಲಿ ಶಾಲೆ ಐತಿ, ಮತ್ತು ಊರಾಗ ಶಾಲೆ ಐತಿ. ಊರಾಗ ಚಲೋ ಶಾಲೆ ಕಳಿಸ್ಬೇಕಂದ್ರೆ ನಮ್ಮ ಹುಡುಗರು ಹೋಗ್ಬೇಕಂದ್ರೆ ನಮ್ಗೆ ಯಾವ ಪ್ರೈವೇಟ್ ಗಾಡಿನೂ ಸಿಗೋದಿಲ್ಲ. ಆ ಒಂದು
ದುಷ್ಪರಿಣಾಮಗಳು ನಮ್ಮ ಊರ ಮೇಲೆ ನಮ್ಮ ಗ್ರಾಮಸ್ಥರ ಮೇಲೆ ಬೀಳಾಕತ್ತಾವ. ಯಾವುದೇ ರೀತಿಯ ಯಾರೂ ನಮ್ಮ ಗ್ರಾಮ ಪಂಚಾಯತಿ ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೇಂದ್ರ ಎಲ್ಲ ಯಾರೂ ಈ ಕಡೆ ಅಂತೂ ತಿರುಗಿ ನೋಡಬಾರ್ದು. ಯಾಕಂದ್ರೆ ನಮ್ಗೆ ಅನ್ಸೈತೆ, ನನಗೆ ಅನ್ಸಿದ ಮಟ್ಟಿಗೆ ಇದು ಯಾಕೆ ನಮ್ಮ ಹುಲುಬಾಳಿ ನಮ್ಮ ಭಾರತ ದೇಶದಾಗಿಲ್ಲ, ಯಾವುದೋ ಪಾಕಿಸ್ತಾನ ದೇಶದಾಗ ಐತೆ ಅನ್ಸಿದ್ದು ನನಗೆ. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಯಾರಾದರೂ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಬೇಡ್ಕೊಂತೀವಿ. ಹಾದಿದಂತೂ ಮನಗಂಡ ಸಮಸ್ಯೆ ಐತ್ರಿ. ಡೆಲಿವರಿ ಅವ್ರಿಗೂ ತ್ರಾಸ ಐತಿ. ಮೊದಲೇ ಮಾತು ನಮಗೆ ಇಲ್ಲಿ ಹೆಣ್ಣು ಕೊಡವಾರ, ಗಂಡು ಹುಡುಗರು ಬಂದದಕ್ಕೂ ಹೆಣ್ಣು ಕೊಡವಾರು, ಹೆಣ್ಣು ಹುಡುಗಾರನು ಒಯ್ವಾರು. ಬೇಡ ಬೇಡ ತಾರ ಒಟ್ಟ ಹೆಣ್ಣನ ಬ್ಯಾಡಿ ಊರಿಗೆ ಅಂತ ಹಾಕ್ತಾರೆ ನಮ್ಮಲ್ಲಿ. ಅದು ಸಾಮೇಶ್ವರಿ ಇಲ್ಲಿ ಒಟ್ಟು ಹಿಡಿದಂತೂ ಮುಗಿದೈತೆ ನಮ್ಮ ಕತಿ. ಈಗ ಬಿದ್ದು ಸಾಕ್ಷಿ ತೋರ್ಸಂದ್ರೆ ತೋರಿಸ್ತೀರಿ ಹಾದಿಗೆ ಈ ಪತಿ ಆಗ್ಯಾವ. ಈಗ ಆಪರೇಷನ್ ಬಂದೈತಿ, ಏನು ಹಾದ್ಯಾರು ಕೊಡ್ತಾರೋ ಮನ್ಯಾಗ ಯಾರಂತೂ ಬರ್ತಾನ. ನಮ್ಮ ಮಕ್ಕಳಿಗೆ ಸಾಲಿ ಹೋಗ್ಬೇಕಾದ್ರೆ ತವ್ರ ಮನೆಗೆ ಇಟ್ಟಿಟ್ಟು ಮಾಡ್ಯಾವ ನಾವು. ಸಾಲಿ ಹುಡುಗರು ತ್ರಾಸ, ಸಾಲಿಗಾರು ಯಾಕಿದ್ರೆ ನಮ್ಮ ಸಣ್ಣ ಸಣ್ಣ ಮಕ್ಕ ಎಲ್ಲಿ ಬೇಕಾದ್ರೆ ಮಂದಿ ಊರಾಗಿಟ್ಟ ಸಾಲಿ ಕಲಿಸ್ಬೇಕ. ಅವ್ರು ರೊಕ್ಕ ಕೊಡ್ಬೇಕು. ರೊಕ್ಕ ಇಲ್ಲ, ನಮ್ಮ ಆಸ್ತಿಗಾರ ಇಲ್ಲ. ನಾವು ಇದ್ದದ್ರಾಗ ಮಾಡ್ಕೊಂಡು ತಿನ್ಬೇಕಂದ್ರು ಏನೂ ಇಲ್ಲ. ನಮ್ಮ ಅತ್ತಿ ಏನು ಕಲಿಸಿಟ್ಟಿಲ್ಲ. ಈಗ ನಾವು ಮಕ್ಕಳು ಮಾಡಕೋದ್ರೆ ಏನೂ ಇಲ್ಲ. ಈಗ ನಮ್ಗೆ ಒಟ್ಟು ಹಾದಿದು ಆಯ್ತು, ಡೆಲಿವರಿ ಯಾರು ಸ್ವಸ್ಥ್ಯಾರನ್ನ ಏನ ಅಲ್ಲಿ ಕಳಿಸ್ತೀವಿ ಅದು ಎಂಥ ಕಾಲು ಬಿದ್ದು ಕೈ ಬಿದ್ದ ಸ್ವಸ್ಥ್ಯಾರ ಮಾಡ್ಕೋಬೇಕು ನಾವು ಅಲ್ಲಿದ. ಅತ್ತಿಂದ ಅವರು ಬರಂದು ಒಯ್ಬೇಕಾದ್ರೆ ತ್ರಾಸ ಮಾಡ್ಕೋತಾರ. ಭಾಳ ತ್ರಾಸ ಆಗೈತೆ ನಮಗ. ಹಾದಿ ಎಲ್ಲರೂ ಪ್ರತಿ ಒಬ್ಬರಿಗೆ ಬಂದಾರ ನಾವು ಹಾದಿ ಸಮಸ್ಯೆ ಪ್ರತಿಯೊಬ್ಬರಿಗೆ ಹೇಳಿದೀವ. ಹೊಳಿ ಏರ್ದಾಗ ಜಾಗ ಕೊಡಂದೀವು, ಹಾದಿ ಮಾಡಂದೀವು. ನಿತ್ ಹೊಯ್ಕೊಂಡ್ರು ಬರಂಗಿಲ್ಲ. ಹೋಟ್ ಹಾಕಕ್ ಬರ್ತಾರ, ಹೋಟ್ ಹಾಕಿಸ್ಕೋತಾರ, ಹೋಗ್ತಾರ. ಅದನ್ನ ಬಿಟ್ರೆ ಯಾರು ಬರಂಗಿಲ್ಲ. ಒಂದು ನಾವು ಇಲ್ಲಿ ಸತ್ತೈತೆ ಅಂದ್ರೆ ಮನ್ ಕೊಡಕ್ ದೇಶಿ ಬಂದ್ ತರ್ತಾರ. ಅದೇ ನಮ್ಮ ರೊಕ್ಕ ಬಿಟ್ರೆ ಅದು ಬರ್ಲಿ ಹೋಗ್ಲಿ ಹೋಗ್ಲಾರ. ಈಗ ಅನಿವಾರ್ಯ ನಮ್ಗೆ ಹ್ಯಾಂಗ ಮಾಡ್ಬೇಕು. ಈಗ ಹಂಗಿಲ್ಲ. ಮಕ್ಳು ಯಾಕಡೆ ಹೋದ್ರೆ ಹೋಗಿ ಬರ್ತಾವ, ಯಾವಾಗ ಕುಂಡ್ರಬೇಕು ಹಾದಿ ನೋಡ್ಕೊತ. ಸಣ್ಣ ಸಣ್ಣ ಮಕ್ಳು ಮಾಡಿ ವಾಹನ ಡ್ರೈವರ್ ತುಂಬ ಚಲೋ ಇದ್ದಾನ ಕಡಕ್ ಮಾಡ್ಕೊಂಡ್ ಬಂದ್ ನಮ್ಮ ಮಕ್ಳ ಏನ್ ಮಾಡ್ಬೇಕು ನಾವು? ಶಾನೆ ಡ್ರೈವರ್ ಇದ್ದ ಮಕ್ಳ ತಂದು ಹೋಗಿಸ್ತಾನೆ ಇಲ್ಲಿ. ಅವ್ರು ಬರ್ತಾನ ಕುಂಡ್ರಬೇಕು ಅವೆಲ್ಲ ಮಾಡ್ಕೊತ. ಏನು ಮಂದಿ ಊರ ಸಾಲಿ ಇಡೋನು ಇಲ್ಲಿ ಎಲ್ಲಾರು ಸತ್ಯನ ಹೋಗೋದು ಹಾದಿ ಸಂಬಂಧ. ಒಟ್ಟು ಸಂಗಮೇಶ್ವರ ಗುಡಿಗೆ ಬರಬೇಕಾದ್ರೆ ಯಾವ ಬಂದಾನ ಎಲ್ಲಾರು ಬಂದಾಗ್ಯಾರ. ನಾವು ಬಂದ 25 ವರ್ಷ ಆದ. ಈ ಹಾದಿ ಹಿಂಗೈತಿ. ಕಳ್ಳ ಅನ್ನೋತ್ತ ನಮ್ಗೆ ಕೊಟ್ಟಾರ. ಈಗಂತೂ ಯಾವ ಕಳ್ಳ ಅನ್ನೋತ್ತು ಯಾವ ಕೊಡುವಾರ ಮುಗ್ದೈತಿ ಎಲ್ಲಾರ್ದು. ನಮ್ ಕಳ್ಳ ಅನ್ನೋತ್ತು ಎಲ್ಲ ಸಿಗಿಸ್ಯಾರು, ನಾವು ಅನುಭವಿಸಾಕತ್ತೀವಿ. ಒಟ್ಟು ಬಂದಾರ, ಒಟ್ಟು ಮಾಡ್ತೀವತ್ತ ಹೋಗ್ಯಾರ. ಇನ್ನು ತನ ಬಂದಿಲ್ಲ. ಓಟ್ ಹಾಕೊಂಡಾನು ಹೋಗ್ಯಾನು, ಬಂದ್ ಮಾಡಿಲ್ಲ. ನಮ್ ಗಂಡಸೂರು ನಾವ್ ಹೇಳಾಕ ನಮ್ ಗಂಡಸೂರು ನಮ್ಮನ್ನ ಬೇಯ್ತಾವ್ ಗಪ್ಪಿರ್ತೀವಿ. ಒಟ್ಟ ಏನಾಗಿಲ್ಲ. ಇನ್ ಮತ್ ನಾವು ಹೋಗೋದೈತಿ ಹೇಳಿ ಬಂದನ್ನ. ಹೊಳಿ ಏರಿದಾಗ ಜಾಗ ಕೊಲಿಕ್ಕೆ ಹಾದಿ ಮಾಡ್ಲಿಕ್ಕಿನ ನಿಮ್ಮ ಮನಿ ಮುಂದೆ ತೂರ್ ಹಾಕೋತೈತಿ ಹೇಳಿ ಬಂದನ್ನ. ಹೇಳಿನ ಸಾವುಕಾರ ಮಂದನ ಅವ್ರ ಮುಂದೆ ಮಾತಾಡಿ ಬಂದನ್ನ. ಆದ್ರೂ ಅವ್ರು ಇನ್ನೂ ಮಾಡಿಲ್ಲ. ನಮಗ ಒಂದ್ ಈಟ್ರ ಅನುಕೂಲ ಮಾಡ್ಬೇಕಲ್ಲ. ನಮಗ ನಮಗ್ ತಾಪಕತ್ತಿಲ್ಲ. ಈಗ ದನ ಎಲ್ಲೋ, ಕರ ಎಲ್ಲೋ, ಮಕ್ಕಳೆಲ್ಲೋ, ನಾವೆಲ್ಲೋ ಏನಾಗ್ಬೇಕು? ಪೌಣ್ಯಾರ ಏನ್ ಸನಿ ಅದಾವು, ದೂರ ಹೋಗ್ಬೇಕು. ಎಡ್ಡ ಇಟ್ಕೋತಾರ್ರಿ. ಯಾರು ಇಟ್ಕೋತಾರೋ? ನಮ್ಮ ತಮ್ಮ ಮನೆಯವ್ರು ಇಟ್ಕೋತಾರೋ, ಎದ್ದು ಇಟ್ಕೋತಾರ.